ಹಾಯ್ ಚೇತನಾ. ಹಾಯ್ ಮಮತಾ, ಏನೇ ಇದು KR ಮಾರ್ಕೆಟ್ ಎಲ್ಲಿದೆ? ಹೌದಮ್ಮ, ಏನ್ ಗೊತ್ತಾ, ನಾವು ಇವತ್ತು ಬೊಕ್ಕೆ ಹೇಗ್ ಮಾಡೋದು ಅಂತ ನಿನಗೆ ಹೇಳ್ತೀನಿ ನೋಡು. ಇವಾಗ ನಮ್ಮ ಮನೇಲಿ ಏನಾದ್ರೂ ಹಬ್ಬ, ಆಮೇಲೆ ಬರ್ಡೇ ಫಂಕ್ಷನ್ಸ್ ಏನಾದ್ರೂ ಇದ್ದು ಈ ತರ ಏನಾದ್ರು ಹೂ ತಗೊಂಡ್ಬಂದು ಅಲಂಕಾರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ? ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಹೂ ಇಡೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ನ್ಯಾಚುರಲ್ ನಾವೇ ಮಾಡೋದ್ರಿಂದ ಅದು ತುಂಬಾ ಚೆನ್ನಾಗಿ ಅನ್ಸುತ್ತಲ್ಲ, ಅದಕ್ಕೋಸ್ಕರ ಮಮತಾ, ಇದನ್ನ ನಾನು ಬೊಕ್ಕೆ ಶಾಪ್ ಅಲ್ಲಿ ಮಾತ್ರ ಸಿಗುತ್ತೆ ಅನ್ಕೊಂಡೆ. ಇದೇನೆ ನೀನೇ ಮಾಡ್ತಿದೀಯಾ? ಇಲ್ಲ, ಮಾರ್ಕೆಟ್ ಹೋದ್ರೆ ಎಲ್ಲ ಚೆನ್ನಾಗಿ ಸಿಗುತ್ತೆ. ನಮ್ಮ ಅಕ್ಕ ಇದ್ದಾಳೆ, ತುಂಬಾ ಚೆನ್ನಾಗಿ ಮಾರ್ಕೆಟ್ಗೆಲ್ಲ ಕರ್ಕೊಂಡು ಹೋಗ್ತಾಳೆ. ಸೊ ಅವಳೆಲ್ಲ ನನಗೆ ತೋರಿಸಿರೋದು ಇದೆಲ್ಲ. ಈ ತರ ಸ್ಪಾನ್ ಸಿಗುತ್ತೆ. ನಮ್ಮ ಅಕ್ಕ ಪ್ರತಿಭಾ ಇದ್ದಾಳಲ್ಲ, ಅವಳೇ ಇದೆಲ್ಲ ಎಕ್ಸ್ಪರ್ಟ್. ಅವಳು ನಂಗೊಂದ್ ಸ್ವಲ್ಪ ತೋರಿಸ್ತೀಯಾ ಇವತ್ತು ಹೇಗ್ ಬೇಕು? ಏನೇನೋ ತುಂಬಾ ಹರಡ್ಕೊಂಡು ಇಟ್ಕೊಂಡಿಯಾ? ಇದಕ್ಕೆಲ್ಲ ಬೇರೆ ಬೇರೆ ತರ ಹೂವು ಸಿಗುತ್ತಲ್ಲ ಮಾರ್ಕೆಟ್ ಅಲ್ಲಿ, ಅದು ತಗೊಂಡ್ ಬಂದಿದ್ದೀನಿ. ಇದು ಸ್ಪಾಂಜ್ ಇದೆಯಲ್ಲ, ಸ್ಪಾಂಜ್ ಇದು ಏನಂದ್ರೆ ತುಂಬಾ ಹೊತ್ತು ನೀರು ಹಾಕಿದ್ರೆ ನೀರು ಇರುತ್ತೆ ಇದರೊಳಗೆ. ಅಲ್ಲ ಮಮತಾ, ನೀರ್ ಹಾಕಿ ಹಾಗೆ ಇಡ್ಬೋದಲ್ಲ, ಇದರಿಂದ ಏನ್ ಬೆನಿಫಿಟ್? ಇದು ಏನಂದ್ರೆ ತುಂಬಾ ಹೊತ್ತು ನೀರ್ ಇದ್ರೊಳಗೆ ಇರ್ತೈತಲ್ಲ, 4 ದಿವಸವರೆಗೂ ನಿಮಗೆ ಫ್ರೆಶ್ ಆಗಿರುತ್ತೆ ಹೂ. ಅಂದ್ರೆ ಮಧ್ಯದಲ್ಲಿ ನಿನ್ಗೆ ಒಂದು ಅರ್ಧ ದಿವಸ ಆದ್ಮೇಲೆ ನೋಡ್ಕೊಂಡು ನೀರ್ ಹಾಕ್ಬೇಕು ಮಧ್ಯದಲ್ಲಿ ಬೇಕಾದಾಗ. ತುಂಬಾ ಹೊತ್ತು ಇದ್ರೊಳಗೆ ನೀರ್ ಇರುತ್ತಲ್ಲ, ಹಂಗಾಗಿ ಫ್ರೆಶ್ ಆಗಿ ಇರುತ್ತೆ ಆ ಹೂವು. ಗೊತ್ತಾಯ್ತಾ? ತೋರ್ಸು ನನಗೆ ಇವತ್ತು ಹೆಂಗ್ ಮಾಡೋದಂತ. ಇವಾಗ ನಮಗೆ ಏನೇನ್ ಬೇಕೋ ಅದನ್ನ ಎಲ್ಲ ಗಿಡಗಳನ್ನ ಇಟ್ಕೋಬೇಕು. ಈ ತರ ಹೂವು ಇರುತ್ತಲ್ಲ, ನಮ್ಗೆ ಎಷ್ಟ್ ಬೇಕೋ ಅಷ್ಟು ಅಳ್ತಿದ್ ಒಂದ್ ಪಾಟ್ ತಗೊಂಡು ಅನ್ಕೋ, ಅದಕ್ಕೆ ತಕ್ಕಂಗೆ ನಾವು ಕಟ್ ಮಾಡ್ಕೋಬೇಕು. ಕತ್ರಿ ತಗೊಂಡು ಈ ತರ ಎಲ್ಲ ಕಟ್ ಮಾಡ್ಕೊಂತ ಇಷ್ಟಿಷ್ಟು ಬೇಕೋ ಅಷ್ಟಿಷ್ಟು ಹಾಕೊಂಡು ಈ ತರ ಚೂಪಾಗಿ ಮಾಡ್ಕೋಬೇಕು. ಇದೈತಲ್ಲ, ಸ್ಪಾಂಜಿಗೆ ನೀವು ಚುಚ್ಚೋದ್ರಿಂದ ಒಳಗೆ ಹೋಗ್ಬಿಡುತ್ತೆ, ನಿಲ್ಲುತ್ತೆ. ಎಷ್ಟೊತ್ತು ಏನಾಗಲ್ಲ. ನೀನು ಒಂದೆರಡು ಮಾಡು. ಸ್ವಲ್ಪ ಉದ್ದುದ್ದಾದ್ರೆ ಇದು ನಿಲ್ಲುತ್ತಲ್ಲ, ಮಧ್ಯೆ ಮಧ್ಯೆ ಹಾಕ್ಬೇಕು ಚೇತನ. ಹಿಂಗೆ ಈ ತರ ನಿನಗೆ ಹೇಗ್ ಬೇಕೋ ಆಗ ಚುಚ್ತಾ ಹೋದ್ರೆ ಅದು ಹೇಗೆ ಅದು ಆರ್ಗನೈಸ್ ಮಾಡ್ಕೊಂತ ಹೋಗ್ಬೇಕು. ಚೆನ್ನಾಗಿದೆ ಕಣೆ, ಚೆನ್ನಾಗಿದೆಯಲ್ಲ. ಎಲ್ಲಾದ್ರೂ ಹೋಟೆಲ್ ಅಲ್ಲಿ ಎಲ್ಲ ನೋಡಿರ್ತೀವಿ, ಫಂಕ್ಷನ್ ಅಲ್ಲಿ ನೋಡಿರ್ತೀವಿ, ಯಾವ್ದಾದ್ರು ಮದ್ವೆಲ್ ನೋಡಿರ್ತೀವಿ. ಅವಾಗ ಅನ್ಕೊಂತೀವಿ ಯಾವ ತರ ಮಾಡಿರ್ಬೋದಪ್ಪ ಅಂತ. ಇದು ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು. ಅಕ್ಕನ ಹೆಸರೇನು? ಪ್ರತಿಭಕ್ಕ. ಅವಳು ಮನೇಲಿ ಪೂಜೆ ಎಲ್ಲ ಮಾಡಿದಾಗ, ಮನೇಲಿ ಬರ್ಡೇ, ಅವರು ಭರತ್ ನಗರದಲ್ಲಿ ಇರ್ತಾರೆ, ಬೆಂಗಳೂರ. ಹೌದು, ಅವರು ಅದಕ್ಕೆ ಹಂಗಾಗಿ ಮಾರ್ಕೆಟ್ ಅಲ್ಲಿ ಹೋಗಿ ತಗೊಂಡ್ ಬಂದು ಮಾಡ್ತಿರ್ತಾರೆ. ನಾವು ಹೋಟೆಲ್ ಅಲ್ಲೆಲ್ಲ ನೋಡ್ತಿದ್ವಿ, ಏನಪ್ಪಾ ಇದು ಎಷ್ಟ್ ಚೆನ್ನಾಗಿ ಅರೇಂಜ್ ಮಾಡಿದಾರಲ್ಲ ಅನ್ಕೊಳ್ತಿದ್ವಿ. ಈಗ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಾವೇ ಮಾಡುವಾಗ. ಹೌದು, ಈಸಿನೂ ಇದೆ, ಚೆನ್ನಾಗೂ ಕಾಣತ್ತೆ. ಹೌದು, ನಿಜ. ನೋಡು, ನೀನೊಂದು ಹಾಕು. ಕಟ್ ಮಾಡ್ಲಾ? ಕಟ್ ಮಾಡು ಕೇಳ ಸ್ವಲ್ಪ. ಈ ಕಡೆ ಮಾಡು. ಮಧ್ಯದಲ್ಲಿ ಹಾಕ್ಲಾ? ಹಾ, ಮಧ್ಯದಲ್ಲಿ ಹಾಕು. ನೋಡು ನೋಡು, ತುಂಬಾನೇ ಚೆನ್ನಾಗಾಯ್ತು ನೋಡು. ಎಲ್ಲಾ ಕಡೆ ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತಿದೆ. ಬೇಕಾದ್ರೆ ನೀನ್ ಇನ್ನ ವೈಟ್ ಕೂಡ ಇದೆ, ಅದನ್ನ ಇಲ್ಲ ಚಿಕ್ಕ ಚಿಕ್ಕ ಹೂ ಏನಾದ್ರು ಇದ್ವು ಅಂದ್ರೆ ಅದನ್ನ ಮಿಕ್ಸ್ ಹಾಕ್ಬಹುದು ಈ ತರ. ಅಲ್ಲ ಮಮತಾ, ಇವೆಲ್ಲ ಎಷ್ಟ್ ಚೆನ್ನಾಗಿದ್ದಾವೆ. ಇಷ್ಟೊತ್ತು ಅಕ್ಕ ಬಂದಿದ್ಲಲ್ಲ, ಅವಳು ಸೇರ್ಬಿಟ್ಟು ಮಾಡಿದ್ವಿ ನೋಡಿ. ಬಂದೆಲ್ಲ ಗಿಡಗಳೆಲ್ಲ ಕ್ಲೀನ್ ಮಾಡ್ಕೊಂಡು ತಗೊಂಡ್ ಬಂದು ಮಾಡಿದೆ. ನಾವು ಹಂಗೆ ಮಾಡ್ತಾ ಮಾಡ್ತಾ ಕ್ರಿಯೇಟಿವಿಟಿ ಅದೇ ಡೆವಲಪ್ ಆಗ್ತಾ ಹೋಗುತ್ತೆ. 2 ಕಲರ್ 2 ತರ ಹೂವ ಮಿಕ್ಸ್ ಮಾಡ್ಬೋದು, ಅಥವಾ 2 ಹಾಕ್ಬೋದು, ಹಾಗೆಲ್ಲ ಮಾಡ್ಬೋದು. ಹೌದು, ಇದೇ ತರ ಇನ್ನೊಂದು ಚಿಕ್ಕದು 2 ಹೂವು, ಕೆಂಪದು ಮತ್ತು ಬಿಳಿದು ಹಾಕ್ಬಿಟ್ಟು ಸಣ್ಣದಾಗಿ ಪುಟ್ಟದಾಗಿ ಮಾಡೋಣ. ಯಾರಾದ್ರೂ ಮಾಡ್ಬೋದಲ್ವಾ? ಅಯ್ಯೋ, ಸಣ್ಣ ಮಕ್ಳು ಕೂಡ ಇದನ್ನ 1-2 ಸರಿ ನೋಡ್ಕೊಂಡ್ಬಿಟ್ರೆ ಅವ್ರು ಸಹ ಮಾಡ್ಬೋದು. ನಾನಿಗ್ಲಾ? ಇದು ಈ ತರ ಮಧ್ಯಕ್ಕೆ ಹಸಿರು ಹಾಕಿದ್ಯಲ್ಲ, ಇದು ಸುತ್ತ ಬಿಳಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಕಾಂಟ್ರಾಸ್ಟ್. ಆ ತರ ಈಗ ಮಾಡೋದು. ಮಕ್ಳು ಸಹ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ ಇದ್ರಲ್ಲಿ. ಆದ್ರೆ ಇದು ಈ ತರದ್ದು ಗ್ರೀನ್ ಇರುತ್ತಲ್ಲ, ಹಸಿರುದು, ಅದ್ರಲ್ಲಿ ಸ್ವಲ್ಪ ಮುಳ್ಳಿರುತ್ತೆ. ನನಗೂ ಈಗ ನಟ್ಕೊಂತು. ಹೌದಲ್ಲ, ಅದಕ್ಕೆ ನೋಡ್ಕೊಂಡ್ ಮಾಡ್ಬೇಕು. ಆಯ್ತಾ? ನೋಡು, ಇದೇ ತರ ಒಂದು 10 ನಿಮಿಷದಲ್ಲಿ ನೀನು 2 ಪಾಟ್ನ ಮಾಡಿಬಿಡ್ಬೋದು, ಗೊತ್ತಾ? ನೋಡು, ಇದು ನೋಡು, ಮಧ್ಯಕ್ಕೆ ಇದನ್ನ ಗುಲಾಬಿ ಇಲ್ಲಿ ಹಾಕು.
ಇನ್ನು ಒಂಥರ ಚಂದ ಕಾಣಿಸುತ್ತೆ. ಎಷ್ಟು ಕ್ಯೂಟ್ ಆಯ್ತಲ್ಲ ಮಮತಾ. ಚೆನ್ನಾಗಾಯ್ತಲ್ಲ. ಅಲ್ಲ ಮಮತಾ, ಮಾರ್ಕೆಟ್ ಅಲ್ಲಿ ತಗೊಂಡ್ಬಂದಿರೋ ಹೂಗಳಲ್ಲೇ ಮಾಡ್ಬೇಕಾ ಈ ತರ, ಅಥವಾ ಯಾವ್ದಾದ್ರು ಮಾಡ್ಬೋದಾ? ಪಕ್ಕದಲ್ಲಿ ಸಿಗುತ್ತಲ್ಲ ಸ್ವಲ್ಪ ಚೆನ್ನಾಗಿರೋ ಹೂವು, ಮನೇಲಿ ಬಿಟ್ಟಿರ್ತಾರ ರೋಸ್ ಇರ್ಬೋದು, ಸ್ವಲ್ಪ ತುಂಬಾ ಹೊತ್ತು ಇರೋ ಅಂತ ಹೂಗಳಿರ್ಬೋದು, ಎಲೆಗಳನ್ನೆಲ್ಲ ತಗೊಂಡ್ಬಂದು ಮಾಡಬಹುದು. ಅಂದ್ರೆ ಇದು ಅಂದ್ರೆ ಸ್ವಲ್ಪ ಚೆನ್ನಾಗಿರುತ್ತಲ್ಲ ನೋಡಕ್ಕೆ, ಹಾಗೆ. ಈಗ ಮನೇಲಿ ಏನಾದ್ರೂ ತಗೊಂಡ್ಬಂದು ರೀಯೂಸಬಲ್ ಪ್ಲಾಸ್ಟಿಕ್ ಇರುತ್ತಲ್ಲ, ಸೊ ಅದನ್ನು ಸಹ ನಾವು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇದೇನಿದು? ಇದನ್ನ ಏನಾಗುತ್ತೆ ಗೊತ್ತಾ, ಇದರಲ್ಲಿ ಇಟ್ಬಿಟ್ರೆ ನಿಮ್ಗೇನು ಕಾಣಿಸಲ್ಲ. ಬೇರೆ ಆಯ್ತಲ್ಲ. ಹೌದು, ಈ ತರ ನಾವು ಹೇಗ್ ಬೇಕೋ ಹಾಗೆ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಮಾಡಿದೀಯ. ಚೆನ್ನಾಗಿದೆಯಲ್ಲ. ಸೊ ಎಲ್ಲ ನೋಡಿದೀರಲ್ಲ, ಈ ತರ ನಿಮ್ ಮನೇಲಿ ಸುಲಭವಾಗಿ ನೀವು ಪಾಟ್ಗಳನ್ನ ಮಾಡ್ಕೊಂಡು ಮನೇನ ಅಲಂಕಾರ ಮಾಡ್ಬೋದು. ತುಂಬಾ ಥ್ಯಾಂಕ್ಸ್ ಮಮತಾ, ನನ್ಗೆ ಈ ತರ ಹೇಳ್ಕೊಟ್ಟಿದ್ದಕ್ಕೆ, ತುಂಬಾ ಈಸಿ ವೇ ಅಲ್ಲಿ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮಮತಾ. ಓಕೆ ಚೇತನ, ಬಾಯ್. ಪ್ರತಿಭಕ್ಕನ್ ಇನ್ಸ್ಪಿರೇಷನ್ ಇಂದ ನಮ್ಮನೇಲಿ ಹಲವಾರು ಪಾಠಗಳನ್ನು ಮಾಡಿದ್ದೀವಿ.